ಫುಲ್ ಹರ್ಕಿ ನಂಗೆ ಎಂತ ಮಾಡೋದಂತ ಗೊತ್ತಾಯಿದೆ. ನಾನು ಫುಲ್ ಬೇಜಾರಲ್ಲಿದೆ. ಹೋಯ್ತು ನನ್ನ ಬಿಗ್ ಡೇಗೆ ತುಂಬ ಕನಸೆಲ್ಲ ಕಟ್ಕೊಂಡಿದೆ, ಚಂದ ಕಣ್ಕ್ ಹಂಗಿಂಗೆ ಅಂತೆಲ್ಲ. ಆ ಕನಸು ಹಾಳಾಯ್ತು. ಟಿಪ್ಸ್ ಫಾರ್ ಅಪ್ಕಮಿಂಗ್ ಬ್ರೈಡ್ಸ್ ಆನ್ ಶಾಪಿಂಗ್. ಮೊದಲನೇ ಸಲ ಮಾಡೋದೀಗ ಅವ್ನಿಗೆ ಗೊತ್ತಿರಲಿಲ್ಲ, ಎರಡನೇ ಸಲ ಚಾನ್ಸ್ ಬೇಕಂದ್ರೆ ಹಿಂಗೆ ನೀವು ಚಾನ್ಸ್ ಕೊಡ್ತಾರೆ ಅಂತ ಗೊತ್ತಿದ್ರೆ ಹಿಂಸೆ ಮಾಡಿಸಿ, ಇಲ್ಲ ಇದು ಹಾಕೊಂಡ್ರೆ ಚಂದ, ಅದು ಹಾಕೊಂಡ್ರೆ ಚಂದ, ಇಲ್ಲದ್ರೆ ಕಮ್ಮಿ ಅದ್ರ ಚಂದ ಆತಿಲ್ಲ, ಫೋಟೋಗೆ ಚಂದ ಬತ್ ನಮ್ದೊಂದು ಬಾಂಬ್ ಬಿಸಾಕುವ, ನಮ್ದು ಕೆಟ್ಟ ಥಾಟ್ಸ್ ನಮ್ಮ ಮನಸ್ಸಲ್ಲಿ ಎಂತೆಲ್ಲ ನಡೀತಿತ್ತಲ್ಲ ಅದನ್ನು ಬಿಸಾಕುವ ಅಂತ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ನ ಇನ್ನೊಂದು ಎಪಿಸೋಡ್ಗೆ. ಆಫೀಸ್ ಬಿಟ್ಟು ಬಂದಿದೆ ಅಷ್ಟೇ, ಆ್ಯಂಡ್ ರೂಮ್ ಮೇಟ್ ಇರಲಿಲ್ಲ. ನಾನು ಆಲ್ರೆಡಿ ಒಂದು ಡಿಜಿಟೆಕ್ಕೆ ದೊಡ್ಡ ಲೈಟ್ ತಗೊಂಡಿದ್ದೆ, ಅದಕ್ಕೆ ವೈ ನಾಟ್ ವೀಡಿಯೋ ಮಾಡೋಕ್ಕಾಗಂತ ವೀಡಿಯೋ ಮಾಡ್ತಿದ್ದೆ. ಆ್ಯಂಡ್ ಕ್ವೆಶನ್ಸ್ ಹಾಕಿದೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲೂ. ಕೆಲವೆಲ್ಲ ಕ್ವೆಶನ್ಸ್ ಕೇಳಿದ್ರು, ಇಂಟ್ರೆಸ್ಟಿಂಗ್ ಇತ್ತು ಇಲ್ದೋ ಮತ್ತು ಕಾಂಬ. ನಾನೀಗ ಫಸ್ಟಿಗೆ ಕ್ವೆಶನ್ಸ್ ಯಾವುದಿಲ್ಲ ಅಂತ ಓಪನ್ ಮಾಡ್ತಿದ್ದೆ. ಎಷ್ಟು ಕ್ವೆಶನ್ಸ್ ಇತ್ತು, ಸೊ ಒನ್ ಬೈ ಒನ್ ಆನ್ಸರ್ ಮಾಡಿದೆ. ಐ ಲವ್ ಟು ಸಿ ಬೋತ್ ಆಫ್ ಯು ಟುಗೆದರ್ ಆ್ಯಸ್ ಅ ಪೇರ್. ಥ್ಯಾಂಕ್ ಯು. ಐ ಲವ್ ವಾಚಿಂಗ್ ಹೌ ಕಿರಣ್ ರೋಸ್ಟ್ ಯು ಡೂ ಮೋರ್ ವೀಡಿಯೋಸ್ ಟುಗೆದರ್. ವೇರ್ ಹ್ಯಾವ್ ಯು ಪ್ಲ್ಯಾನ್ ಟು ಬೈ ಯುವರ್ ವೆಡ್ಡಿಂಗ್ ಸ್ಯಾರಿ? ಐ ಹ್ಯಾವ್ ಆಲ್ರೆಡಿ ಬಾಟ್ ಇಟ್. ಜಯಲಕ್ಷ್ಮಿಯಲ್ಲಿ ಪರ್ಚೇಸ್ ಮಾಡಿದೆ ನಾನು. ಹೂ ಇಸ್ ಯುವರ್ ಡ್ರೀಮ್ MUA ಮೇಕಪ್ ಆರ್ಟಿಸ್ಟ್ ಫಾರ್ ಯುವರ್ ಬಿಗ್ ಡೇ? ಡ್ರೀಮ್ MUA ಅಂದರೆ ಯಾರಿಲ್ಲ ಆಯಿತಾ, ನನಗೆ ಅಷ್ಟೆಲ್ಲ ಗೊತ್ತಿಲ್ಲ, ತಲೆಲ್ಲ ಅದೆಲ್ಲ ಇಲ್ಲ. ಬಟ್ ನನಗೆ ನಾರ್ಮಲಿ ಯಾವ ಥರ ಲುಕ್ ಇಷ್ಟ ಅಂತಂದರೆ, ಸ್ವಲ್ಪ ಹೆಂಗಿರ್ಬೇಕು, ಓವರ್ ಎಪ್ಕಾಗ, ಫುಲ್ ಪೌಡ್ರಿ ಆ ಥರ ಎಲ್ಲ ಎಪ್ಕಾಗ, ಸ್ವಲ್ಪ ಗ್ಲೋಯಿ ಲುಕ್ ಇರ್ಕ, ಸ್ವಲ್ಪ ನ್ಯಾಚುರಲ್ ಟಚ್ ಇರ್ಕ, ಜಾಸ್ತಿ ಎಲ್ಲ ಮಾಡಿ ನಾನೇ ಹೌದೋ ಅಲ್ದೋ ಅಂತೆಲ್ಲ ಚೆಕ್ ಮಾಡೋಂಗೆ ಇಪ್ಕಾಗ, ಗುರ್ತು ಸಿಗ್ದಿದಂಗೆ ಇಪ್ಕಾಗ. ಮತ್ತು ನಮ್ಮ ಸ್ಕಿನ್ ಟೋನಿಗೆ ಕರೆಕ್ಟ್ ಹಾಕೋಂಗೆ ಮೇಕಪ್ ಮಾಡೋರು ಇರ್ಕ. ಸೊ ಕರೆಕ್ಟಾಗಿ ನಾನು ಅಲೈನ ಸಲೋನ್ ಅವ್ರನ್ನ ಚೂಸ್ ಮಾಡಿದೆ. ನಂಗೆ ಎಂಗೇಜ್ಮೆಂಟಿಗೆ ಅವರೇ ಮಾಡಿದ್ರೆ. ಅದಕ್ಕಿಂತ ಮುಂಚೆ ಒಂದು ಯಾವುದದು ಸ್ವರ್ಣ ಜ್ಯುವೆಲರ್ಸ್ ಅವ್ರದ್ದೊಂದು ರೀಲ್ ಶೂಟ್ ಇದ್ದಿತ್ತು, ಅದಕ್ಕೆ ಫಸ್ಟಿಗೆ ನಾವು ಕೊಲಾಬ್ರೇಟ್ ಮಾಡಿದೈತೆ. ನನಗೆ ಮೇಕಪ್ ನಮ್ಮ ಮೇಕಪ್ ಆರ್ಟಿಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬ ತಲೆಯಲ್ಲಿ ಇದ್ದಾಯ್ತಾ. ಆ ಟೈಮಲ್ಲಿ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ನಲ್ಲ, ನಂಗೆ ಅವ್ರ ಮೇಕಪ್ ತುಂಬ ಇಷ್ಟ ಆಯ್ತಾ. ಎಲ್ಲಕ್ಕಿಂತ ಜಾಸ್ತಿ ನಂಗೆ ಎಂತ ಇಷ್ಟ ಆಗ್ದಂತ ಅಂದರೆ, ಆನೆಸ್ಟಾಗಿ ಹೇಳಿಬಿಡ್ದೆ, ಕೆಲವ್ರು ಹೆಂಗಿರ್ತಾರಂತಂದರೆ ಹಿಂಸೆ ಮಾಡಿಸಿ, ಇಲ್ಲ ಇದು ಹಾಕೊಂಡ್ರೆ ಚಂದ, ಅದು ಹಾಕೊಂಡ್ರೆ ಚಂದ, ಇಲ್ಲದ್ರೆ ಕಮ್ಮಿ ಅದ್ರ ಚಂದ ಆತಿಲ್ಲ, ಫೋಟೋಗೆ ಚಂದ ಕಂಡು ಎಂತ ಈಗ ಫಸ್ಟಿಗೆ ನಾವು ಎದರಿಂದ ಸ್ವಲ್ಪ ಭಯ ಪಡಿಸೋಕ್ಕಾಗ ಬೇರೆಯವ್ರಿಗೆ, ಆ ಥರ ಇರ್ಕ. ಸೊ ನಂಗೆ ಯಾವ ಥರ ಬೇಕಿದ್ದಿತ್ತು ಅಂತಂದರೆ, ನಾನು ಸ್ವಲ್ಪ ಅಲ್ಲಿ ಜಾಸ್ತಿ ಎತ್ತಗಿರಿ, ಇಲ್ಲಿ ಜಾಸ್ತಿ ಎತ್ತಗಿನಿ, ಸ್ವಲ್ಪ ನಾನು ಹೇಳ್ದಂಗೆ ಮಾಡೋರು, ಕಂಫರ್ಟೇಬಲ್ ಆಗಿ ಮಾಡೋರು ಬೇಕಿದ್ದಿತ್ತು. ಸೊ ನಂಗೆ ಡೆಫಿನೆಟ್ಲಿ ಒಳ್ಳೆಯದು ಸಿಗ್ತಿದೆ. ಟಿಪ್ಸ್ ಫಾರ್ ಅಪ್ಕಮಿಂಗ್ ಬ್ರೈಡ್ಸ್ ಆನ್ ಶಾಪಿಂಗ್. ನಾನು ಯಾರು ಟಿಪ್ಸ್ ಕೊಡೋಕ್ಕೆ, ಬಟ್ ಸ್ಟಿಲ್ ಫಸ್ಟ್ ರ್ಯಾಂಡಮ್ ಆಗಿ ಥಿಂಕ್ ಮಾಡಿ ಟಿಪ್ಸ್ ಕೊಡೋಕ್ಕಂತಂದರೆ, ಫಸ್ಟ್ ಟಿಪ್ಸ್ ಅಂತಂದರೆ, ನಮಗೆ ಅಂತ ಫುಲ್ಲಿ ಸ್ಯಾಟಿಸ್ಫೈ ನಾವು ಆಪೋದವರೆಗೂ ಅದಕ್ಕೆ ಓಕೆ ಅಮ್ಕಾಗ ಡ್ರೆಸ್ಸಿಗೆ ಆರ್ ಸ್ಯಾರಿಗೆ. ಬಿಕಾಸ್ ನಮ್ಮ ಬಿಗ್ ಡೇಯಲ್ಲಿ ನಾವು ಫುಲ್ಲಿ ಅಂತ ಸ್ಯಾಟಿಸ್ಫೈ ಆಗಿರಕ್ಕೆ, ಕಂಫರ್ಟೇಬಲ್ ಆಗಿರಕ್ಕೆ ನಾವು ತಗೊಂಡ ಕ್ಲೋತ್ಸ್ ಹಾಕೊಂಡ್ರೆ ಖುಷಿಯಲ್ಲಿರಕ್ಕೆ. ಎಟ್ ದ ಎಂಡ್ ಆಫ್ ದ ಡೇ ಕಂಫರ್ಟೇಬಲ್ ಆ್ಯಂಡ್ ಖುಷಿ ಎರಡು ಇಂಪಾರ್ಟೆಂಟ್ ಆಯಿತಾ. ಅದಿಲ್ಲ ನಾನು ಸ್ವಲ್ಪ ಬಜೆಟ್ ಎಂಥದ್ದು ಇಷ್ಟಿಷ್ಟೇ ಬಜೆಟ್, ಒಂದು 500 ರೂಪಾಯಿ ಉಳ್ಸೋಕೆ ಹೋದೆ, ಒಂದು 10,000 ರೂಪಾಯಿ ಉಳ್ಸೋಕೆ ಹೋದೆ, 10,000 ರೂಪಾಯಿ ಉಳ್ಸೋಕೆ ಹೋದೆ, 2,000 ರೂಪಾಯಿ ಉಳ್ಸೋಕೆ ಹೋಗಿ ಸ್ವಲ್ಪ ಕಮ್ಮಿ ತಗೊಂಡು ನಮ್ಗೆ ಇಷ್ಟ ಆಗಿದ್ದಕ್ಕೆ ಓಕೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆಯಿತು. ನನ್ನದೇ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೆ. ಎಂಗೇಜ್ಮೆಂಟ್ ಟೈಮಲ್ಲಿ ನನ್ನ ಬಜೆಟ್ ಇದೆ, ನಂದು ಇಷ್ಟಿಷ್ಟ ಬಜೆಟಲ್ಲಿ ನಾನು ಡ್ರೆಸ್ ತಗೊಂಡು, ನಂಗೆ ಡ್ರೆಸ್ ಬೇಕಿದೆ ಆಯಿತಾ, ಗಾಗ್ರಾ ಥರ ಡ್ರೆಸ್ ಬೇಕಿದೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಳ್ಳೆ ಸಿಕ್ಕತ್ತಂತ ಯಾರೋ ಹೇಳಿದಿದ್ರೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದೆ. ಆ್ಯಂಡ್ ಅಲ್ಲಿ ಒಂದು ಅಂಗಡಿಯಲ್ಲಿ ಅಂತ ಶುಭಾಂಗಿ ಅಲ್ಲೆಲ್ಲ ಚಂದ ಡ್ರೆಸ್ ಎಲ್ಲ ಇದೆ. ಬಟ್ ನನ್ನ ಬಜೆಟ್ಗಿಂತ ಒಂದು 5-6 ಸಾವಿರ ಎಕ್ಸ್ಟ್ರಾ ಹಾಕಿದ್ರೆ ನನಗೆ ತುಂಬ ಚಂದ, ಅಂದರೆ ನನ್ನ ಡ್ರೀಮ್ ಲೆಹೆಂಗಾ ಬರ್ತಿದ್ದೆ. ಬಟ್ ನಾನು ಸ್ವಲ್ಪ ಉಳಿಸುವ ಅಂದ್ಕೊಂಡು ಆಯ್ತು ಸ್ವಲ್ಪ ಕಮ್ಮಿದೆ ತಕಮ್ಮ ಅಂತ ತಗೊಂಡೆ. ಸ್ವಲ್ಪ ಅಲ್ಲೇ ಗಡಿಬಿಡಿ ಆಗಿ ಮತ್ತು ನಾನು ಐ ವಾಸ್ ಲೈಕ್ ಹಾಕಿ ಎಲ್ಲ ಕಂಡೆ, ಬಟ್ ಸ್ಯಾಟಿಸ್ಫೈಡ್ ಆಗಿರಲಿಲ್ಲ ನಾನು. ಬಟ್ ಸ್ಟಿಲ್ ನಾನು ದುಡ್ಡು ಕೊಟ್ಟು ಡ್ರೆಸ್ ಎಲ್ಲ ತಗೊಂಬಂದೆ. ಬಟ್ ಮನೆಗೆ ಬಂದು ಇವ್ರ ಕಾಲಲ್ಲೂ ಅವ್ರ ಮನೆಯವ್ರಿಗೂ ಅಯ್ಯೋ ನಂಗೆ ಬ್ಯಾಡ ಆಯ್ತು, ನಂಗೆ ಸ್ವಲ್ಪ ಡಲ್ ಆಯಿತು ಈ ಡ್ರೆಸ್ ಅನಿಸ್ತು, ನಂಗೆ ಬೇಕಿದೆ ಸ್ವಲ್ಪ ಡಾರ್ಕ್ ಕಲರ್, ಎಂತಕ್ಕೆ ಬ್ಯಾಡತ್ತೇನೋ ಅಂತೆಲ್ಲ ತಲೆಯಲ್ಲಿದೆ ಆಯಿತಾ. ಮತ್ತು ಸುಮಾರು ಜನಕ್ಕೆ ಒಂದು ಅಕ್ಕಂಗೆಲ್ಲ ಕಳಿಸಿದ್ದೆ, ಅವರು ಹೇಳ್ರೆ ನಿಂಗೆ ಸ್ವಲ್ಪ ಡಾರ್ಕ್ ಕಲರ್ ತಗೊಳ್ಲಿಕ್ಕಿತ್ತಲ್ಲ, ಹಂಗಾಗಿತ್ತಲ್ಲ ಅಂತೆಲ್ಲ ಹೇಳ್ತಿದ್ದಿದ್ರು. ನನಗೂ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿಲ್ಲ. ಸೊ ಎಲ್ಲ ಹೇಳೋದು ಸ್ವಲ್ಪ ಜಾಸ್ತಿ ತುಪ್ಪ ಸುರಿದಂಗೆ ಆಯಿತು. ನಾನೆಂತ ಮಾಡಿದೆ, ಆನ್ಲೈನಲ್ಲಿ ಯಾವುದೋ ಒಂದು ಸೈಟಲ್ಲಿ ಆರ್ಡ್ರ್ ಮಾಡಿದೆ. ಅದು ಆ್ಯಕ್ಚುಲಿ ಚೆಂದ ಇತ್ತು ಡ್ರೆಸ್ಸಸ್ ಎಲ್ಲ. ಬಟ್ ಆರ್ಡ್ರ್ ಮಾಡಿದೆ, ಡ್ರೆಸ್ ಬಂತು. ಬಟ್ ಅದು ನನ್ನ ಎಂಗೇಜ್ಮೆಂಟಿಗೆ ಹಾಕೊಂತಾರೆ ಡ್ರೆಸ್ ಅಲ್ಲ ಅದು.
ಅದಕ್ಕೆ ನನಗೆ ಮತ್ತೆ ಡಿಸಪಾಯಿಂಟ್ಮೆಂಟ್. ಅದಕ್ಕೂ ಒಂದಿಷ್ಟು ಸಾವಿರ ದುಡ್ಡು ಹಾಕಿ ಅದು ವೇಸ್ಟ್. ಬಟ್ ನಾನು ಅಕ್ಕನ ಮನೆ ಮಕ್ಳಿಗೆ ಹಾಕೊಂಡೆ. ಅದು ಕಂಡ್ರೆ ಅಷ್ಟು ದುಡ್ಡು ಅಂತ ಯಾರೂ ಹೇಳೋದಿಲ್ಲ ಬೈದವೆ. ಅದಾಯ್ತಾ, ಅದು ಸೆಕೆಂಡ್ ಡ್ರೆಸ್. ಮತ್ತೆ ಅದಕ್ಕೂ ಸ್ಯಾಟಿಸ್ಫೈಡ್ ಆಗಿಲ್ಲ, ಅದು ಓಕೆ ಆಗಲಿಲ್ಲ. ಅದಕ್ಕೆ 3ನೇ ಸಲ ಹೋದೆ. ಈ ಸಲ ಚಿಕ್ಕಪೇಟೆಗೆ ಹೋದೆ. ನನ್ನ ಕೊಲೀಗ್ ಕರ್ಕೊಂಡು, ಅವಳು ಕರ್ಕೊಂಡು ಹೋದ್ಲು. ಓಕೆ ಇಲ್ಲೆಲ್ಲ ಲೈಕ್ ಸಿಕ್ಕಿದೆ ಅಂತ ನಾನು ಕಂಡೆ. ಅಲ್ಲಿ ಹೋಗಿ ತಗೊಂಡೆ ಕೂಡ. ಆ್ಯಂಡ್ ಒಳ್ಳೆ ಪ್ರೈಸಿಗೆ ಸಿಕ್ಕಿದೈತೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದ್ದೈತೆ, ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕಮ್ಮಿ ಇದ್ದೈತೆ. ಅಲ್ಲಿ ಒಂದು ಪ್ಲೇಸ್ ಇತ್ತು, ನಂಗೆ ಅದ್ರ ಹೆಸರು ನೆನಪು ಬರ್ತಿಲ್ಲ. ಮೇ ಬಿ ಹೆಸರು ನೆನಪು ಬಂದರೆ ಎಲ್ಲ ಹಾಕ್ತೇನೆ ನಾನು. ಆ ಪ್ಲೇಸಲ್ಲಿ ತುಂಬ ಚಂದ ಲೆಹಂಗಾ ಕಲೆಕ್ಷನ್ಸ್ ಇದೆ. ಸ್ವಲ್ಪ ಕಮ್ಮಿ ರೇಟ್ ಅಂತಂದರೆ ಆ್ಯಕ್ಚುಲಿ ಜಾಸ್ತಿ ರೇಟೇ, ಬಟ್ ಆ ಮಟೀರಿಯಲ್ಲಿಗೆ ಸ್ವಲ್ಪ ಕಮ್ಮಿ ಪ್ರೈಸಿಗೆ ಅಂತ ಅನ್ನಿಸ್ತು ನನಗೆ. ಸೊ ನಾನು ತಗೊಂಬಂದೆ. ಸ್ವಲ್ಪ ಪಿಂಕ್ ಕಲರ್ ಆಯ್ತಾ, ಫುಲ್ ಚಂದ ಇತ್ತು. ಮತ್ತೆಂತ ಆಯ್ತು ಅಂದರೆ, ನಾನು ಡ್ರೆಸ್ ಸ್ಟಿಚ್ ಮಾಡ್ಕಲ್ಲ. ಈಗ ಎಂತ ಮಾಡಿದೆ, ನಂದು ಮದುವೆದು ಸ್ಯಾರಿ ನಾನು ಸ್ಟಿಚ್ ಮಾಡೋಕ್ಕೆ ಉಡುಪಿ ಅವ್ರಿಗೆ ಕೊಟ್ಟಿದ್ದೆ. ಅವ್ರು ಸ್ವಲ್ಪ ಕಾಸ್ಟ್ಲಿ, ಬೂಟಿಗೆ ಕೊಟ್ಟಿದ್ದೆ. ಅವ್ರು ಸ್ವಲ್ಪ ಕಾಸ್ಟ್ಲಿ, ನಾನು ರಿಸ್ಕ್ ತಗೊಂಬೇಡ ಅಂತ ಬೂಟಿಗೆ ಕೊಟ್ಟಿದ್ದೆ. ಆ್ಯಂಡ್ ಈ ಲೆಹಂಗಾ ಸ್ವಲ್ಪ ದುಡ್ಡು ಉಳಿಸುವ, ಅದೇ 1,000 ಏನೋ ಉಳಿಸುವ ಅಂತ ಹೋಗಿ ಸ್ವಲ್ಪ ಲೋಕಲ್ ಅವ್ರು ಬ್ರಹ್ಮಾವರದಲ್ಲಿ ಒಂದು ಟೈಲರಿಗೆ ಕೊಟ್ಟದೆಲ್ಲ ಹೌದು. ಕರೆಕ್ಟ್ ಟೈಮಿಗೆ ಆ ಜನ ಕೊಡಲಿಲ್ಲ. ಕರೆಕ್ಟ್ ಟೈಮಿಗೆ ಕೊಡದಿದ್ರು ಅಡ್ಡಿಲ್ಲ, ಅಟ್ಲೀಸ್ಟ್ ಸರಿಯಾಗಿ ಹೊಲ್ದಿದ್ದೀರಾ ಅಂತ ನಾನು ಕಂಡ್ರೆ. ಆ ಡ್ರೆಸ್ಸನ್ನು ಯಾವ ಥರ ಮಾಡಿದ್ರೆ ಅಂದರೆ, ಒಂಥರ ಇಲ್ಲೆಲ್ಲ ಫುಲ್ ಕೊಟ್ಟಿ ಮಾಡಿ, ಇಲ್ಲಿ ಕೊಟ್ಟಿ ಮಾಡಿ, ಅದು ಯಾವ ಥರ ಇತ್ತಂದರೆ ತುಂಬ ಗಲೀಜು. ಅಂಥ ಗಲೀಜು ಯಾವ ಟೇಲರ್ ಬೇಕಂತ ಹೊಲಿಯೋದಿಲ್ಲ. ಅಷ್ಟು ಕೆಟ್ಟದಾಗಿ ಹೊಲ್ದಿದ್ದಿದ್ರೆ ನಾನು ಫುಲ್ ಹರ್ಕಿ ನಂಗೆ ಎಂತ ಮಾಡೋದಂತ ಗೊತ್ತಾಯಿದೆ. ನಾನು ಫುಲ್ ಬೇಜಾರಲ್ಲಿದೆ. ಹೋಯ್ತು ನಾನು ಬಿಗ್ ಡೇಗೆ ತುಂಬ ಕನಸೆಲ್ಲ ಕಟ್ಕೊಂಡಿದ್ದೆ, ಚಂದ ಹಿಂಗೆ ಅಂತೆಲ್ಲ. ಆ ಕನಸು ಹಾಳಾಯ್ತು ಅನ್ಕೊಂಡೆ. ಮತ್ತೆಂತ ಮಾಡೋದು, ಓಕೆ ಡ್ರೀಮ್ ಶಾಟರ್ ಆಯ್ತು ಅಂದ್ಕೊಂಡು ಸುಮ್ಮನೆ ಇದೆ. ಮತ್ತೊಂದು ದಿವಸ ಪ್ರಮೋಷನ್ ಇದ್ದಿತ್ತು ಅವತಾರ್ ಸಿಲ್ಕ್ಸೆಲ್ಲ. ಅಲ್ಲಿಗೆ ಹೋದಿದೆ ನಾನು. ಅಲ್ಲ ಆ್ಯಕ್ಚುಲಿ ಅವರು ಓನರ್ ನನಗೆ ಗಿಫ್ಟ್ ಮಾಡ್ರು. ನನಗೆ ಹೆಂಗೆ ಬೇಕಂತ ಇದ್ದಿತ್ತಲ್ಲ ಆ ಲೆಹಂಗಾನೇ ಅವ್ರು ಗಿಫ್ಟ್ ಮಾಡ್ರು. ಸೊ ನಾನು ಆಮೇಲೆ 3 ಡೇಸ್ ಅನ್ನೋದಿತ್ತು. ಮತ್ತು ಸಿಯಾ ಕಲೆಕ್ಷನ್ಸ್ ಈಗ ನಾನು ಅದು ಬೂಟಿಗೆ. ಈಗ ನಾನು ಮದುವೆದೆಲ್ಲ ಹೊಲಿಸ್ತಿದ್ದೆ ಅಲ್ಲ, ಬ್ಲೌಸ್ ಎಲ್ಲ. ಸೊ ಅವರಿಗೆ ನಾನು ಕೊಟ್ಟವ್ರು ತುಂಬ ಚೆಂದ ಮಾಡಿ ಹೊಲ್ಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಟ್ ದ ಎಂಡ್ ಆಫ್ ದ ಡೇ ನಂಗೆ ಹೆಂಗೆ ಬೇಕೋ ಅದೇ ಆತಂತ ನಂಗೆ ಗೊತ್ತಿತ್ತು, ಅದಾಯಿತು. ಬಟ್ ಸ್ಟಿಲ್ ಎಲ್ಲ ಬ್ರೈಡ್, ನಾನು ಎಂಥ ಕಥೆಯಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ ಬಂದೆ. ಎಲ್ಲ ಬ್ರೈಡ್ಗೆ ಫಸ್ಟ್ ಟಿಪ್ಸ್ ಅಂತ ಅಂದರೆ, ನಿಮಗೆ ಫುಲ್ಲಿ ಸ್ಯಾಟಿಸ್ಫೈ, ಅಟ್ಲೀಸ್ಟ್ 1,000-2,000 ಉಳ್ಸಕ್ಕೆ ಹೋಗಿ ಫುಲ್ಲಿ ಸ್ಯಾಟಿಸ್ಫೈಡ್ ಅವರಿಗೂ ಸೆಟಲ್ ಆಗಿಬೇಡಿ. ಬಿಕಾಸ್ ನಿಮ್ಮ ಬಿಗ್ ಡೇಗೆ ನೀವೇ ಖುಷಿ ಆಗೋದಿಲ್ಲ. ಆರ್ ಅಟ್ಲೀಸ್ಟ್ ದುಡ್ಡು ಕಮ್ಮಿ ಬೇಕಂದರೆ ಅಂತೆ ಹುಡ್ಕೊಂಡು ಹೋಗಿ, ಅಂಥದ್ದೇ ಸಿಕ್ಕದು, ಡೆಫಿನೆಟ್ಲಿ ಸಿಕ್ಕದು, ಡೋಂಟ್ ವರಿ. ಎನಿ ಗುಡ್ ಆಕ್ಸರೀಸ್ ಶಾಪ್ ಡು ಯು ನೋ ಫಾರ್ ಬ್ರೈಡ್ ಟು ಬಿ? ಆಕ್ಸರಿ ಶಾಪ್ ನಂಗೆ ಗೊತ್ತಿಲ್ಲ, ಸೀರಿಯಸ್ಲಿ ಗೊತ್ತಿಲ್ಲ. ನನಗೆ ಬೇಕಿತ್ತು, ನಿಮ್ಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ. ಆಕ್ಸರಿ ಶಾಪ್ ನಾನು ಇದರಲ್ಲ ಸ್ವಲ್ಪ ತುಂಬ ಹಿಂದಿದ್ದೆ ಆಯಿತಾ. ಪ್ರೀ ವೆಡ್ಡಿಂಗ್ ಲೊಕೇಶನ್ ಆ್ಯಂಡ್ ಲುಕ್ ಯು ಆರ್ ಲುಕಿಂಗ್ ಫಾರ್. ನಂದು ಲೊಕೇಶನ್ ಎಲ್ಲ ಕೆಂಪು ಸುಮಾರೆಲ್ಲ ಇತ್ತು, ಬಟ್ ಅಲ್ಲಿವರೆಗೂ ಹಬ್ಬಕ್ಕೆ ಎಲ್ಲ ಟೈಮ್ ಐ ಡೋಂಟ್ ಥಿಂಕ್ ನಾವು ವಿ ಹ್ಯಾವ್ ಇಟ್. ಮೊನ್ನೆ ಒಂದು ಪ್ಲ್ಯಾನ್ ಮಾಡಿತ್ತು ಬೇರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂತ ಇಲ್ಲೇ ಬೆಂಗಳೂರಲ್ಲಿ. ಕೆಲವೊಂದು ಪ್ರಾಪರ್ಟೀಸ್ ಎಲ್ಲ ಕಾಣ್ತು, ಬಟ್ ಎಂಥದ್ದು ನವರಾತ್ರಿ ಹಾಲಿಡೇಸ್ ಎಲ್ಲ ಇದೈತಲ್ಲ, ಸೊ ಆ ಟೈಮಲ್ಲಿ ಅದು ಅವೈಲೇಬಲ್ ಇರಲಿಲ್ಲ. ಕ್ಯಾಮರಾಮ್ಯಾನ್ ಒಬ್ರು ಇದ್ದಿದ್ರು ಕೊಲಾಬ್ರೇಟ್ ಮಾಡುವಂಥ, ತುಂಬ ದಿನದಿಂದ ಕೀಂತಿದ್ರು. ಬಟ್ ನನಗೆ ಪ್ರಾಪರ್ಟಿ ಇಷ್ಟ ಆದದ್ದು ಸಿಕ್ಕಲಿಲ್ಲ. ಸೊ ಅದು ಇಷ್ಟ ಆದದ್ದು ಸಿಕ್ಕಿದ್ಮೇಲೆ ವಿಲ್ ಪ್ಲ್ಯಾನ್. ಮದುವೆ ಯಾವಾಗ ಹೇಳುವ ನಮ್ಮನ್ನೆಲ್ಲ ಹೇಳಲಿಕ್ಕೆ ರುಚಿ ಗಮ್ಮತ್ ಶೋ ಕರೀತ್ರಿ. ರುಚಿ ಗಮ್ಮತ್ ಶೋ ಆ್ಯಕ್ಚುಲಿ 10 ಎಪಿಸೋಡ್ಸ್ ಮುಗೀತು. ಲಾಸ್ಟ್ ಎಪಿಸೋಡ್ ಆಯಿತು ಮೊನ್ನೆ ಅಷ್ಟೇ, ವೈಟ್ ಪರ್ಲ್ ಮಂದರ್ತಿಯಲ್ಲ. ಆ್ಯಂಡ್ ನೆಕ್ಸ್ಟ್ ಈಗ ಫಿನಾಲೆಗೆ ಪ್ಲ್ಯಾನ್ ಮಾಡ್ತಿತ್ತು. ಆ್ಯಂಡ್ ಐ ಹ್ಯಾವ್ ಕಾಂಟ್ಯಾಕ್ಟೆಡ್ ಆಲ್ ದ ವಿನ್ನರ್ಸ್ ಆಫ್ ಈಚ್ ಎಪಿಸೋಡ್ಸ್. ಸೊ ಕಂಬ ದೀಪಾವಳಿ ಆದಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ ಇಮಿಡಿಯೇಟ್ ಮುಂಚೆ ಮಾಡ್ಕೊಂತ ಪ್ಲ್ಯಾನ್ ಮಾಡ್ತಿತ್ತು, ಬಟ್ ಎಲ್ಲರನ್ನೂ ಒಟ್ಟು ಹಾಕಲ್ಲ. ಸೊ ವಿಲ್ ಸಿ. ವೆಡ್ಡಿಂಗ್ ಶಾಪ್ ಬೆಂಗಳೂರಲ್ಲೆಲ್ಲಾದರೂ ಮಾಡುವ ಅಂತ ಅಂದ್ಕೊಂಡಿದ್ದೆ, ಮಾಡಲಿಲ್ಲ. ಈಗ ಜಯಲಕ್ಷ್ಮಿಯಲ್ಲೇ ಮಾಡಿದೆ, ಮನೆಯವರೆಲ್ಲ ಬೇಕಿರುತ್ತಲ್ಲ ಅದಕ್ಕೆ. ನೀವು ನಿಮ್ಮ ಫಿಯಾನ್ಸೆ ಮನೆಗೆ ಹೋರಿ ಅಲ್ಲ, ಒಂದು ರೀಸೆಂಟ್ ವ್ಲಾಗಲ್ಲಿ ನಿಮ್ಮ ಸೈಡ್ ಅಡ್ಡಿಲ್ಯಾ ಮದುವೆ ಮುಂಚೆ ಹೋದರೆ? ನಮ್ಮ ಸೈಡ್ ಆ್ಯಕ್ಚುಲಿ ಮದುವೆ ಮುಂಚೆ ಹಬ್ಬಕ್ಕಾಗ ಅಂತ ಹೇಳ್ತಾರೆ, ಬಟ್ ಎಲ್ಲರೂ ಹೋಗ್ತಿಲ್ಲ, ಬಟ್ ನಾನು ಹೋಯ್ದೆ. ಮ್ಯಾಮ್ ಬಿಗ್ ಬಾಸ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ಹೋಗ್ತೀರಾ? ಬಿಗ್ ಬಾಸ್ಗೆ ಭಯಂಕರ ಆಸೆ ಇತ್ತು ಮುಂಚಿನ ದಿನಗಳಲ್ಲೆಲ್ಲ. ಅಕುಲ್ ಬಾಲಾಜಿ, ಚಂದನ್ ಶೆಟ್ಟಿ, ಆ ಟೈಮಲ್ಲೆಲ್ಲ ಸಖತ್ ಆಸೆ ಇದ್ದಿತ್ತು ಬಿಗ್ ಬಾಸಿಗೆ ಹೋಗ್ಬೇಕಂತ. ಬಟ್ ಈಗ ಎಂತದೋ ಗೊತ್ತಿಲ್ಲ, ಬಿಗ್ ಬಾಸಲ್ಲಿ ಬರೀ ಜಗಳ ಆಡ್ಕೊಂಡ್ರೆ ನನಗೇನು ಕರೀಲಿಲ್ಲ ಫಸ್ಟ್ ಆಫ್ ಆಲ್.
ಕರೆದ್ರೂ ಹೋತಿದ್ನೋ ಎಲ್ಲೋ ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ ಗೊತ್ತಿಲ್ಲ, ಈಗ ಥಿಂಕೇ ಮಾಡಲಿಲ್ಲ. ಸಿಸ್, ನಿಮ್ಮ ಹೇರ್ ಸೀಕ್ರೆಟ್ ಏನು? ಐ ವಾಂಟೆಡ್ ಟು ನೋ ಯುವರ್ ಹೇರ್ ಕೇರ್ ರೂಟೀನ್ ಬಿಕಾಸ್ ಇಟ್ ಮೈಟ್ ಹೆಲ್ಪ್ ಅಸ್ ಆ್ಯಸ್ ವೆಲ್, ಪ್ಲೀಸ್. ಹೇರ್ ಅಷ್ಟಪ್ಪ ಚಂದ ಆಯ್ತಾ? ನನ್ನ ಹೇರ್ ಈಗ ಎಷ್ಟೋ ಬೆಟರ್ ಅಲ್ಲ, ಬೆಸ್ಟ್. ನನ್ನ ಪ್ರಕಾರ ಇದು ನನ್ನ ಬೆಸ್ಟ್. ನನಗೆ ಇಷ್ಟು ವರ್ಷದಲ್ಲಿದ್ದ ಹೇರ್ಗಿಂತ ಎಲ್ಲ ಹೇರ್ಗಿಂತ ಇದು ಬೆಸ್ಟ್ ಹೇರ್. ಅಮ್ಮ ಹೇಳ್ತಿದ್ರು ಮುಂಚೆ ನನ್ನ ಜಡೆ ಹಾಕುವತ್ತಿಗೆ ಝುಯ್ ಅಂತ ಜಾರ್ತೈತಂಬ್ರ, ಅಷ್ಟು ನೈಸ್ ಇರೈತಂಬ್ರ ನನ್ನ ಹೇರ್. ಆಮೇಲೆ ನಾನು ಎಂತ ಮಾಡ್ತಿದ್ದೆ ಅಂದರೆ ಹೇರ್ನ ಇದು ಆಫ್ ಆಯ್ತು ಮಾರ, ಇದು ಅಂತ ಇಸ್ತ್ರಿ ಪಟ್ಟಿಗೆಲ್ಲಿ ಇಸ್ತ್ರಿ ಮಾಡ್ಕೊಂತಿದ್ದೆ, ಸ್ಟ್ರೈಟ್ ಟೈಲ್ ಇನ್ನೊಂದು ಆಲ್ರೆಡಿ ಚಂದ ಇದೆ ಅದ ನನ್ನ ಹೇರ್, ಇನ್ನೂ ಸ್ಟ್ರೈಟ್ ಟೈಲ್ ಅಂತ ಇಸ್ತ್ರಿ ಪಟ್ಟಿಗೆಲ್ಲಿ ಇಸ್ತ್ರಿ ಮಾಡ್ಕೊಂತಿದ್ದೆ. ಸೊ ಹಂಗಾಗಿ ನಂದು ಆಲ್ಮೋಸ್ಟ್ ಡ್ಯಾಮೇಜ್ ಆಗಿತ್ತು. ಅದಾದಮೇಲೆ ನಮ್ಮದು ಇದು ಹುಡುಗಿರಿಗೆಲ್ಲ ಟೂಲ್ಸ್ ಎಲ್ಲ ಇತ್ತಲ್ಲ, ಸ್ಟ್ರೈಟ್ನಿಂಗ್ ಮೆಷಿನ್ ಅದಿದೆಯಲ್ಲ. ಆಮೇಲೆ ನಾನು ಒಂದ್ಸಲ ಎಂತ ಹೇಳ್ತಾರೆ, ಬೋಟಾಕ್ಸ್ ಹೇಳ್ತಾರೆ, ಅದು ಎಂಥದ್ದು ಹೇರ್ ಟ್ರೀಟ್ಮೆಂಟ್ ಇತ್ತಲ್ಲ ಅದನ್ನು ಮಾಡ್ಕೊಂಡಿದ್ದೆ, ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಎಲ್ಲ ಒಂದ್ಸಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ನನಗೆ ಅದ್ರ ಬಗ್ಗೆ ಅಪ್ಪ ಬೇಡ ಅಂತ ಹೇಳಿ ಮತ್ತೆ ಈಗ ಐ ಆಮ್ ಓನ್ಲಿ ಮೇಂಟೈನಿಂಗ್ ಇಟ್ ವಿತ್ ವಾವ್ ಸ್ಕಿನ್ ಸೈನ್ಸ್ ಶಾಂಪೂ, ಆಮೇಲೆ ಲಾರಿಯಲ್ ಪ್ಯಾರಸ್ ಅದೆಂಥದ್ದು ಡ್ಯಾಮೇಜ್ ಕಂಟ್ರೋಲ್ ಅಂತದ್ದು ಇತ್ತಲ್ಲ ಅದು ಕಂಡೀಷ್ನರ್, ಮತ್ತು ಇನ್ನೊಂದು ಫಿಕ್ಸ್ ಮೈ ಕರ್ಲ್ ಕ್ವೆಂಚಿಂಗ್ ಬಟರ್, ಅಷ್ಟೇ, ಜೆಲ್ ಹಾಕೋದಿಲ್ಲ ಬಟರ್. ಅದು ಸ್ನಾನ ಮಾಡಿದ್ಮೇಲೆ ಎಲ್ಲ ಹಾಕಿ ಅದು ಕರ್ಲ್ ಕ್ವೆಂಚಿಂಗ್ ಬಟರ್ ಮಾತ್ರ ಹಾಕಿ ಬಿಟ್ಬಿಡುತ್ತೆ, ಮತ್ತು ಉಳಿದೆಲ್ಲ ತೊಳಿತೆ. ಹಾಯ್ ಸಿಸ್ಟರ್, ಇಫ್ ದರ್ ಇಸ್ ಎನ್ ಆಪರ್ಚುನಿಟಿ ಟು ವರ್ಕ್ ಆಸ್ ಅ ವಾಲಂಟಿಯರ್ ಅಟ್ ಈಶಾ ಟೆಂಪಲ್ ಪ್ಲೀಸ್ ಲೆಟ್ ಮಿ ನೋ. ಈಶಾ ಫೌಂಡೇಶನ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ಕಾದ್ರೆ ಅಂಥದ್ದು ಇನ್ನರ್ ಎಂಜಿನಿಯರಿಂಗ್ ಕೋರ್ಸ್ ಮಾಡ್ಕಂತ ಹೇಳ್ತಾರೆ. ನಾನು ತುಂಬ ಜನರ ಹತ್ರ ಮುಂಚೆ ವಿಚಾರಿಸಿದ್ದೆ, ಮುಂಚೆ ಕಾಂಟೆಂಟ್ ಕ್ರಿಯೇಷನ್ ಅದೆಲ್ಲ ಮಾಡೋಕ್ಕಿಂತ ಮುಂಚೆ, ಬಿಕಾಸ್ ನಂಗೂ ವಾಲಂಟಿಯರ್ ಮಾಡ್ಕಂತ ತುಂಬ ಆಸೆ ಇತ್ತು, ಇನ್ನರ್ ಎಂಜಿನಿಯರಿಂಗ್ ಪ್ರೋಗ್ರಾಮ್. ಆ್ಯಂಡ್ ಒಂದ್ಸಲ ನನಗೆ ಇದೇ ಹೇಳಿದ್ನಲ್ಲ, ಗೆಸ್ಟ್ ಎಲ್ಲ ಕರೆದಿದ್ರು ಇದು ಗ್ರಾಮೋತ್ಸವಕ್ಕೆ. ಅದಾದಮೇಲೆ ಇದು ಗ್ರಾಮೋತ್ಸವ ಫಿನಾಲೆ, ಈ ವರ್ಷದ ಕರ್ನಾಟಕ ಫಿನಾಲೆ ಇದಕ್ಕೆ ಮೇಯ್ನ್ ಆದಿಯೋಗಿ ಟೆಂಪಲ್ ಅಲ್ಲಿಗೂ ಕರೆದಿದ್ರು. ಸೊ ಆ ಮೀಡಿಯಾ ವಾಲಂಟಿಯರ್ ಥರ ಹೋಯ್ದಿದೆ, ಬಟ್ ಆ್ಯಸ್ ಅ ವಾಲಂಟಿಯರ್ ಅಂತ ಕೆಲಸ ಮಾಡಲಿಲ್ಲ. ಇನ್ನರ್ ಎಂಜಿನಿಯರಿಂಗ್ ಆಯ್ಕಂತ ತುಂಬ ಜನ ಹೇಳಿದ್ರು. ಆ್ಯಂಡ್ ಅವರೇ ಕೂಡ ಇನ್ನರ್ ಎಂಜಿನಿಯರಿಂಗ್ ಫ್ರೀ ಕೋರ್ಸು ನಂಗೆ ಕೊಟ್ಟಿದ್ದಿದ್ರೆ ನಾನು ಅರ್ಧ ಮಾಡಿ ಕಂಪ್ಲೀಟ್ ಮಾಡಲಿಲ್ಲ. ನಾನು ಎಂತ ಹೇಳಿ ಅವ್ರದ್ದು ಎಂಥದ್ದು ವೆಬ್ಸೈಟ್ ಇರುತ್ತಲ್ಲ ಈಶಾ ಫೌಂಡೇಶನ್ ಅಂತ, ಹೋಯ್ ಅಲ್ಲಿ ಯು ಕ್ಯಾನ್ ಚೆಕ್ ಇಟ್. ನಿಮ್ದು ಅರೇಂಜ್ ಮ್ಯಾರೇಜಾ? ನಮ್ದೊಂಥರ ವಿಶೇಷ ಮ್ಯಾರೇಜ್, ಅರೇಂಜ್ ಲವ್ ಅಂತ ಹೇಳೋಕ್ಕಾಗ್ತಿಲ್ಲ. ಕತೆ ಎಲ್ಲ ನಾನು ಮುಂಚೆನೇ ಹೇಳಿದೆ, ನೀವು ಅಲ್ಲೋಯ್ ಕಾಣಿ. ಕ್ಯಾಮ್ರಾ ಮುಂದೆ ಬಪ್ಪದು ಏನಂತ ಕೇಳಿಸಿದ್ರು ಐ ಲವ್ ಇಟ್. ಒಂದು ಘಟನೆ, ಅಕ್ಕ ನೀವು ವ್ಲಾಗ್ ಬೆಸ್ಟ್ ಮಾಡ್ತೀರಿ ಅಕ್ಕ, ತುಳುಟ್ ವೀಡಿಯೋ ಮಲ್ಪುವೆ ಯಾನ್ ಪ್ಲ್ಯಾನ್ ಮಲ್ತೊಂದುಲ್ಲೆ, ಬಟ್ ಆ ಒಂದಿಜ್ಜಿ ಎಂಕ್ ಮರತು ಪೋಂಡು ಈರೊಂಜಿ ಪೂಜಾರಿ ಆ ತುಳು ಪಾತಾರೆ ಬರ್ಪೂಜೆ ಎಂಕ್ ಬರ್ಪುಂಡು ಮಾರಯ್ಯ ಈರ್ ಏನ ಪನ್ಪೇರ್ ಎನ್ನ ಇಲ್ಲ ಕುಂದಾಪುರ್ ಜನಕ್ಲೆಗ್ ತುಳು ಬರ್ಪುಜಿ. ಐ ಮೀನ್ ಒಂತ ಬರ್ಪುಂಡು, ಬಟ್ ಪೂರ ಬರ್ಪುಜಿ. ಬ್ರಹ್ಮಾವರ್ದ ಬೊಕ್ಕ ತುಳು ಬರ್ಪುಂಡು ಅದೇ. ಬಟ್ ಯಾನ್ ಕಲ್ತೊಂದುಲ್ಲ ಎಂಕ್ ಬರ್ಪುಂಡು, ಯಾನ್ ಶೋಕ್ ಪಾತೆರ್ವೆ. ನಾನು ಒಬ್ಬನನ್ನ ಲವ್ ಮಾಡ್ತಾ ಇದ್ದೆ, ಅವ್ನು ನಂಗೆ ಮೋಸ ಮಾಡ್ದ. ಆದರೂ ಇನ್ನೊಂದು ಸಾರಿ ನಂಬು, ಹೀಗೆ ಮಾಡಲ್ಲ ಅಂದ. ಹೇಗೆ ಮಾಡೋದು? ಒಬ್ಬನ ಲವ್ ಮಾಡ್ತಿದ್ದೆ, ಅವ್ನು ಮೋಸ ಮಾಡ್ದಂದರೆ ಯಾವ ಥರ ಮೋಸ ನಂಗೆ ಗೊತ್ತಿಲ್ಲ. ಬೇಬಿ ಚೀಟಿಂಗ್ ಆರ್ ಸಮಥಿಂಗ್ ಯು ಆರ್ ಟೆಲ್ಲಿಂಗ್ ಐ ಗೆಸ್. ಬಟ್ ಮೊದಲನೇ ಸಲ ಮಾಡೋದೀಗ ಅವ್ನಿಗೆ ಗೊತ್ತಿರಲಿಲ್ಲ, ಎರಡನೇ ಸಲ ಚಾನ್ಸ್ ಬೇಕಂದ್ರೆ ಹಿಂಗೆ ನೀವು ಚಾನ್ಸ್ ಕೊಡ್ತಾರೆ ಅಂತ ಗೊತ್ತಿದ್ರೆ 3ನೇ ಸಲ 4ನೇ ಸಲ 5ನೇ ಸಲ 6ನೇ ಸಲ ಎಲ್ಲ ಸಲ ಮಾಡ್ತಾ ಡಿಸ್ರೆಸ್ಪೆಕ್ಟ್. ಇದು ಚೀಟಿಂಗ್, ಆ ಥರ ಚೀಟಿಂಗ್ ಆದರೆ ಇಟ್ಸ್ ಅಲ್ಟಿಮೇಟ್ ಫಾರ್ಮ್ ಆಫ್ ಡಿಸ್ರೆಸ್ಪೆಕ್ಟ್. ಸೊ ಐ ಥಿಂಕ್ ಅದನ್ನೆಲ್ಲ ಸಹಿಸ್ಕೊಂಬಾಗ ದೂರ ಇಪ್ಪದೇ ಬೆಟರ್. ಆಲ್ವೇಸ್ ಕಾಪಿ ಯೋರ್ ಕಾಂಟೆಂಟ್, ಡೋಂಟ್ ನೋ ವೈ, ಬಟ್ ಒರಿಜಿನಲ್ ಇಸ್ ಆಲ್ವೇಸ್ ಒರಿಜಿನಲ್, ಡೂಪ್ಲಿಕೇಟ್ಸ್ ಕಾಂಟ್ ರಿಪ್ಲೇಸ್. ಕುಂದಾಪುರದಲ್ಲಿ ರುಚಿಗಮ್ಮತ್ ಯಾವಾಗ ಮಾಡ್ತೀರಾ? ಕುಂದಾಪುರದಲ್ಲಿ ಮಾಡಿ ಆಯ್ತು, ಈಗ ಫಿನಾಲ್ ಒಂದೇ ಬಾಕಿ ಇತ್ತು. ಸ್ಟಾಪ್ ಮಾಡಬೇಡಿ ಎಂತ ಸ್ಟಾಪ್ ಮಾಡಬೇಕಂತ ಗೊತ್ತಾಗಲಿಲ್ಲ. ಸೋಷಿಯಲ್ ಮೀಡಿಯಾದ ನೆಗೆಟಿವಿಟಿನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅಯ್ಯೋ, ನೆಗೆಟಿವಿಟಿ ಬಗ್ಗೆ ಕೇಮ್ದೆ ಬೇಡ ಆಯಿತಾ. ಈ ಜನಕ್ಕೆ, ಎಲ್ಲರಿಗೂ ಅಲ್ಲ, ಕೆಲವು ಜನಕ್ಕೆ ಅಂತಂದರೆ ಅದೇ ನಾನು ಮುಂಚೆನೂ ಸಹ ಹೇಳಿದೆ, ಅಗೇನ್ ಐ ಆಮ್ ಟೆಲ್ಲಿಂಗ್, ಅವ್ರ ಲೈಫಲ್ಲಿ ಎಂಥದ್ದು ಆತಿಪ್ಪದಿಲ್ಲ. ಅದಕ್ಕೆ ಬೇರೆ ಯಾರಾದರೂ ಎಂಥಾದ್ರು ಒಂಚೂರು ಒಳ್ಳೆ ಮಾಡ್ತಿದ್ರೆ, ಎಂತಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಅಂತಂದರೆ ಅವ್ರಿಗೆ ಹೋಗಿ
ಪೋಕ್ ಮಾಡೋದು, ಅದೇ ಒಂದು ಕೆಲಸ ಇತ್ತು ಆಯಿತಾ. ಅದೊಂಥರ ಏನೋ ಒಂಥರ ಹುಳ, ಅವ್ರದ್ದು ಬ್ರೈನಲ್ಲಿ ಹುಳ ಇರುತ್ತೆ. ಸೊ ಯಾರಾದರೂ ಒಂಚೂರು ಎಂಥವ್ರು ಮಾಡ್ತಿದ್ರೆ ಅದಕ್ಕೆ ಹೋಗಿ ನಮ್ದೊಂದು ಬಾಂಬ್ ಬಿಸಾಕುವ, ನಮ್ಮದು ಕೆಟ್ಟ ಥಾಟ್ಸ್ ನಮ್ಮ ಮನಸ್ಸಲ್ಲಿ ಎಂತೆಲ್ಲ ನಡೀತಿತ್ತಲ್ಲ ಅದನ್ನು ಬಿಸಾಕುವ ಅಂತ. ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೆ ಅಂದರೆ ಹೆಚ್ಚಿಂದೆಲ್ಲ ಇಗ್ನೋರ್ ಮಾಡ್ತೆ, ಅವ್ರು ರಿಸ್ಟ್ರಿಕ್ಟ್ ಮಾಡ್ತೆ, ಅವ್ರು ಬ್ಲಾಕ್ ಮಾಡ್ತೆ. ನಂದು ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಲಿಸ್ಟಲ್ಲೇ ಮೋರ್ ದೆನ್ ಬ್ಲಾಕ್ಡ್ ಮತ್ತು ರೆಸ್ಟ್ರಿಕ್ಟೆಡ್ ಲಿಸ್ಟಲ್ಲೇ ಮೋರ್ ದೆನ್ 500-700 ಪೀಪಲ್ ಇರ್ಬೋದು. ಕಾಣ್ದಿದ್ರೆ ಎಂತೈತೆ, ನಮಗೆ ರೆಸ್ಪೆಕ್ಟ್ ಇಂಪಾರ್ಟೆಂಟ್. ಸೊ ಸುಮ್ಮನೆ ಏನಕ್ಕೋ ಒಂದು ಎಂಥದ್ದು ಇಪ್ಪದಿಲ್ಲ ಆಯ್ತಾ ವಿಷಯ, ಬಟ್ ಉಂಗ್ಲಿ ಮಾಡೋದಂತಾರಲ್ಲ, ಚಿಡಾಯಿಸೋದಂತಾರಲ್ಲ ಬೇರೆಯವರಿಗೆ, ಬೇರೆ ಕೆಲಸ ಇಲ್ಲ ನಮ್ಮ ಲೈಫಲ್ಲಿ. ಸೊ ಅಂಥವರೆಲ್ಲ ಸ್ವಲ್ಪ ದೂರ ಇರಲಿ ಅಂದ್ಕೊಂಡೆ ನಾನು ಅವರಿಗೆ ಇಗ್ನೋರ್ ಮಾಡಿದೆ, ಬ್ಲಾಕ್ ಆರ್ ರೆಸ್ಟ್ರಿಕ್ಟ್ ಮಾಡಿದೆ, ಸೊ ದ್ಯಾಟ್ ನಮಗೆ ಟೆನ್ಷನ್ ಇಲ್ಲ. ಆ ಥರ ತುಂಬ ಜನ ಬರ್ತಾ ಇರ್ತಾರೆ. ಬಟ್ ಕೆಲವೊಂದು ಸಲ ಇನ್ನೂ ತೀರಾ ಬೇಡದೆಲ್ಲ ಹಾಕ್ತಿರ್ತಾರೆ. ಸೊ ಅವ್ರದ್ದು ಒಂದು ಸ್ವಲ್ಪ ಒಂದಿನ ಅವ್ರ ಅರ್ಧ ದಿನ ತಲೆಯಲ್ಲಿರುತ್ತೆ, ಮತ್ತು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗೋತ್ತಿಗೆ ಅದು ಹೊತ್ತು ಅಷ್ಟೇ. ಐ ಥಿಂಕ್ ನಾನು ವೀಡಿಯೋ ಮಾಡೋತ್ತಿಗೆ ನಂಗೆ ಗೊತ್ತಾಯ್ತು, ನಾನು ಸ್ವಲ್ಪ ಆಫೀಸಿಂದ ಬಂದದ್ದೆಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದೆ, ಅದಕ್ಕೆ ಸ್ವಲ್ಪ ನಿಧಾನದಲ್ಲಿ ಮಾತಾಡ್ತಿದ್ದೆ. ಆ್ಯಂಡ್ ಜಾಸ್ತಿ ಆನ್ಸರು ತುಂಬ ಎಫರ್ಟ್ ಹಾಕಿ ಕೊಡಲಿಲ್ಲ. ಇನ್ನು ನಾರ್ಮಲಿ ನಂದು ಸುಷ್ಮಿತಾ ಅನ್ಫಿಲ್ಟರ್ಡಲ್ಲಿ ಆರ್ ಅನ್ಸ್ಕ್ರಿಪ್ಟೆಡಲ್ಲಿ ತುಂಬ ಪಟ್ ಅಂತ ಮಾತಾಡ್ತಿದ್ದೆ. ಬಟ್ ಈ ಸಲ ಸ್ವಲ್ಪ ಲೋ ಎನರ್ಜಿ ಅಂತ ಗೊತ್ತು ನನಗೂ ಸಹ. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೆ ವಿಡಿಯೋ ಜೊತೆಗೆ ಬತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇನ್ನೊಂದು ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಬಾಯ್.